ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇಷ್ಟು ದಿನ ನಾವು ಪ್ರಧಾನಮಂತ್ರಿಯವರ ಆವಾಸ್ ಯೋಜನೆ ಅಂದ್ರೆ ಫ್ರೀ ಮನೆಗಳನ್ನ ಕೊಡ್ತಾ ಇದಾರಲ್ವಾ, ಅದ್ರ ಬಗ್ಗೆ ನಾವು ಒಂದೆರಡು ಮೂರು ವಿಡಿಯೋನ ಮಾಡಿದಾಗ ತುಂಬಾ ಜನ ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ ನನಗೆ. ಅಂಡ್ ಈ ಬಾರಿ ಒಂದು ಸ್ಪೆಷಲ್ ಆಗಿರುವಂತ ವಿಚಾರ ಇದೆ. ಹೆಣ್ಮಕ್ಳಿಗೆ ಈ ಬಾರಿ ಒಂದಷ್ಟು ಏನು ಪ್ರಯಾರಿಟಿನ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಮನೆ ಖರೀದಿ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಆಸೆ ಇದ್ರೆ ಈಗ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಯಾರು ಬೇಕಾದ್ರೂ ಅರ್ಜಿನ ಸಲ್ಲಿಸಬಹುದಾಗಿತ್ತು ಅಂದ್ರೆ ಕ್ಯಾಟಗರಿ ವೈಸ್. ಈಗ ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಡಾಕ್ಯುಮೆಂಟೇಶನ್ಸ್ ಏನೇನ್ ಬೇಕು, ಯಾವ ವರ್ಗದವ್ರಿಗೆ ಏನೇನು ಲೋನ್ ನ ಕೊಡೋದಕ್ಕೆ ಗೌರ್ಮೆಂಟ್ ರೆಡಿ ಆಗಿದೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ಬಿಡ್ತೀನಿ. ಇದರಿಂದ ನಿಮ್ಗೂ ಹೆಲ್ಪ್ ಆಗುತ್ತೆ. ಅಂಡ್ ಮನೆ ತಗೋಬೇಕು, ಮನೆ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಆಸೆ ಇರುತ್ತೆ. ಇದರಲ್ಲಿ ನೀವು ನೆರವೇರಿಸ್ಕೋಬಹುದು. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ಹೆಣ್ಮಕ್ಳಿಗೆ ಒಂದು ಸ್ವಂತ ಮನೆ ತಗೋಬೇಕು ಅಂತ ಎಲ್ಲಾರ್ಗೂ ಇರುತ್ತೆ. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಎಲ್ಲಾರ್ಗೂ ಇದೇ ಇರುತ್ತೆ. ಮನೆ ತಗೊಳ್ಳೋದಕ್ಕೆ ಒಂದು ನಮ್ಮ ಹತ್ರ ಫೈನಾನ್ಸ್ ಇರಲ್ಲ, ಮತ್ತೆ ಕೆಲವೊಂದಷ್ಟು ವಿಚಾರಗಳು, ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಏನಾದ್ರೂ ಒಂದು ಪ್ರಾಬ್ಲಮ್ಸ್ಗಳಿರುತ್ತೆ. ಈಗ ಗೌರ್ಮೆಂಟ್ ಏನ್ ಮಾಡಿದೆ, ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ಇಂಡಿವಿಜುವಲ್ ಆಗಿ ಬದುಕಬೇಕು. ಈಗ ಇರುವಂತ ಕಾಲದಲ್ಲಿ ಎಲ್ಲಾರು ಇವಾಗ ಹೆಂಗೆ ಅಂದ್ರೆ, ಈಗ ಜನರೇಷನ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ನಮಗೆ ಅತ್ತೆ ಮಾವನ್ ಸೇವೆ ಮಾಡಕ್ ಇಷ್ಟ ಇರಲ್ಲ, ಸಪರೇಟ್ ಆಗಿ ಮನೆಯಲ್ಲಿ ಇರಬೇಕು, ನಾವು ಅವ್ರ ಸೇವೆ ಮಾಡಕ್ ಇಂಟ್ರೆಸ್ಟ್ ಇರಲ್ಲ, ನಾವು ಅವ್ರಿಗೆ ಮಾಡಕ್ಕಾಗಲ್ಲ. ಹೆಂಡತಿನೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ, ಗಂಡನೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಇಂಡಿಪೆಂಡೆಂಟ್ ಆಗಿ ಬದುಕುವಂತ ಒಂದು ಶೈಲಿಯಲ್ಲಿ ಇವಾಗ ನಾವೆಲ್ಲರೂ ಬಂದ್ಬಿಟ್ಟಿದೀವಿ. ಸೊ ಎಲ್ಲರೂ ದುಡಿದ್ರೇನೆ ಇಲ್ಲಿ ರೆಸ್ಪೆಕ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ಈಗ್ಲಿಂದಾನೇ ಬರೋದು. ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ದುಡಿಬೇಕು. ಯಾಕಂದ್ರೆ ಲೈಫ್ ನಡೆಸೋದು ತುಂಬಾ ಕಷ್ಟ ಇದೆ ಈಗಿರುವಂತ ಕಮಿಟ್ಮೆಂಟ್ಗಳು, ಈಗಿರುವಂತ ಪರಿಸ್ಥಿತಿಯಲ್ಲಿ. ಎಲ್ಲ ಇಂಡಿಪೆಂಡೆಂಟ್ ಆಗಿ ದುಡಿಬೇಕಾದ್ರೆ ಅಫ್ಕೋರ್ಸ್ ಮನೆ ಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಮಾಡ್ತಾರೆ. ನೀವು ಐಟಿ ಬಿಟಿಗೆ ಹೋಗಿ ಕೆಲಸ ಮಾಡ್ಬೇಕು ಅಂತಿಲ್ಲ, ಕೂಲಿ ಕೆಲಸ ಮಾಡ್ಕೊಂಡು ಇವತ್ತು ಮಹಿಳೆಯರು ಮನೆನ ನಡೆಸ್ತಾ ಇರ್ತಾರೆ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ. ಸೊ ಇಂಥವರಿಗೆ ಒಂದು ಮನೆ ಕೊಡೋಣ ಗೌರ್ಮೆಂಟ್ ಇಂದ ಅಂತ ಹೇಳ್ಬಿಟ್ಟು ಈ ಬಾರಿ ಎಕ್ಸ್ಕ್ಲೂಸಿವ್ ಆಗಿ ಸ್ಪೆಷಲಿ ಈಗ ಬಜೆಟ್ ಆಯ್ತು ನೋಡಿ. ಈ ಬಜೆಟ್ ಕೇಂದ್ರ ಸರ್ಕಾರದ ಒಂದು ಬಜೆಟ್ ಆದ್ಮೇಲೆ ಮಹಿಳೆಯರಿಗೆ ಸ್ವಲ್ಪ ಒಂದು ಒಳ್ಳೊಳ್ಳೆಯ ಒಂದು ಯೋಜನೆಗಳನ್ನ ತಗೊಂಡ್ ಬಂದಿದ್ದಾರೆ. ಅವ್ರಿಗೆ ಅಮೌಂಟ್ಗಳನ್ನ ಕೊಡಬೇಕು, ಅವ್ರ ಕಾಲ ಮೇಲೆ ನಿಂತ್ಕೋಬೇಕು, ಯಾರ ಹತ್ರನೂ ಕೈ ಚಾಚಬಾರದು ಅಂತ ಹೇಳಿ ಒಂದಷ್ಟು ನಿರ್ಧಾರಗಳನ್ನ ಮಾಡ್ಕೊಂಡು ಇವಾಗ ಈ ಒಂದು ಯೋಜನೆಗೂ ಕೂಡ ಮಹಿಳೆಯರಿಗೆ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಮಗೆ ಗೊತ್ತಿರೋದೇನು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ರೇಷನ್ ಕಾರ್ಡ್ ಅಲ್ಲಿ ಹೆಸರು ಏನು ಫಸ್ಟ್ ಮಹಿಳೆಯರದಿರಬೇಕು. ಇದು ಏನಕ್ಕೆ ಫೋಕಸ್ ಆಗಿದ್ದು, ಮೊದ್ಲು ಈ ತರ ಇರ್ಲಿಲ್ಲ. ಮನೆ ಗಂಡಸರದಿತ್ತು, ಅದ್ರ ಕೆಳಗಡೆ ಹೆಣ್ಮಕ್ಳದು, ಮಕ್ಳದು, ಮೊಮ್ಮಕ್ಳದು ಎಲ್ಲರದು ಹೆಸರು ಬರೋದು ರೇಷನ್ ಕಾರ್ಡ್ ಅಲ್ಲಿ. ಬಟ್ ಯಾವಾಗ ನಮ್ಮ ಒಂದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿ ಬಂದ ಮೇಲೆ ಮಹಿಳೆಯರ ಹೆಸರು ಮುಖ್ಯಸ್ಥರ ಹೆಸರಲ್ಲಿರ್ಬೇಕು, ಇಲ್ಲ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿದ್ರು. ತುಂಬಾ ಜನ ಅದರ ಬದಲಾವಣೆ ಮಾಡ್ಕೊಂಡು ಮನೆ ಮುಖ್ಯಸ್ಥರ ಹೆಸರನ್ನ ಮಹಿಳೆಯರದು ಇಡ್ತಾ ಬಂದ್ರು. ಸೊ ಇವಾಗ ಇದನ್ನ ಅಡ್ವಾಂಟೇಜ್ ಮಾಡ್ಕೊಂಡಿರುವಂತ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಮನೆಯ ಮುಖ್ಯಸ್ಥರ ಹೆಸರು ರೇಷನ್ ಕಾರ್ಡ್ ಅಲ್ಲಿ ಹೆಣ್ಮಕ್ಳಿದೆ ಇದೆ ಅಂತ ಹೇಳಿದ್ರೆ ಇಂಥವರಿಗೆ ಮನೆ ತಗೊಳ್ಳೋದಿಕ್ಕೆ ಒಂದು ಅವಕಾಶನ ಕಲ್ಪಿಸ್ಕೊಡ್ತಾ ಇದೆ. ಸೊ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಇದು. ಈ ಯೋಜನೆಯಲ್ಲಿ ಮಹಿಳೆಯರ ಹೆಸರು ಮುಖ್ಯಸ್ಥರ ಹೆಸರಲ್ಲಿ ಇದ್ದು ರೇಷನ್ ಕಾರ್ಡ್ ಅಲ್ಲಿ ಇಂಥವ್ರು ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗಂತೂ ಮೆಜಾರಿಟಿ ಆಫ್ ದ ಮಹಿಳೆಯರು ಎಲ್ಲರೂ ಹೆಸರನ್ನ ಚೇಂಜ್ ಮಾಡ್ಕೊಂಡು ಮುಖ್ಯಸ್ಥರ ಹೆಸರಲ್ಲಿ ಹಾಕೊಂಡ್ಬಿಟ್ಟಿರ್ತೀರಾ. ಆಕ್ಚುಲಿ ನಿಮ್ಗೆ ಇವಾಗ ಅಡ್ವಾಂಟೇಜು. ಸೊ ಹಾಗಾಗಿ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಗ್ಗೆನೂ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ಬಿಡ್ತೀನಿ. ಸೊ ನೀವು ಸ್ವಂತ ಮನೆ ತಗೋಬೇಕು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ರೆ ಅಫ್ಕೋರ್ಸ್ ಇದೆಲ್ಲ ಇರುತ್ತೆ. 2014 ಶುರುವಾಗಿದ್ದಂತ ಈ ಯೋಜನೆ ಬಿಡಿ, ಅವಾಗಿಂದ ಇವತ್ತವರೆಗೂ ಬಹಳಷ್ಟು ಉಪಯೋಗನ ಆಗಿದೆ ಇದರಿಂದ. ಈ ಯೋಜನೆಗೆ ಯಾವ ವರ್ಗದವರಿಗೆ ಎಷ್ಟೆಷ್ಟು ಲೋನ್ಗಳನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಸೊ ನಿಮಗೆ ಗೌರ್ಮೆಂಟ್ ಇಂದ ಲೋನ್ ಕೊಡ್ತಾರೆ, ಆ ಲೋನ್ ನೀವು ತೀರಿಸ್ಕೊಂಡು ಹೋಗ್ಬೇಕು, ಮನೆ ಕೂಡ ಕೊಡ್ತಾರೆ. ಯಾರು ಫ್ರೀ ಆಗಂತೂ ಮನೆ ಕೊಡಲ್ಲ, ಲೋನ್ ಅಲ್ಲಿ ಆದ್ರೆ ಕಮ್ಮಿ ಬಡ್ಡಿ ದರದಲ್ಲಿ ನಿಮಗೆ ಇಷ್ಟು ಲೋನ್ ಅಂತ ಕೊಡ್ತಾರೆ. ಮತ್ತೆ ಈ ಕ್ಯಾಟಗರಿಗಳಿಗೆ ಮಾತ್ರ ಈ ಒಂದು ಸ್ಲಾಟ್ ನ ಇಟ್ಟಿರ್ತಾರೆ. ಇನ್ ಜನರಲ್ ಎಲ್ಲರೂ ಹೋಗಕ್ಕಾಗಲ್ಲ. ಲಾಸ್ಟ್ ಟೈಮ್ ಇವ್ರು ಏನ್ ಮಾಡಿದ್ರು ಅಂತ ಅಂದ್ರೆ, ಇನ್ ಜನರಲ್ ಎಲ್ಲರಿಗೂ ಅವಕಾಶ ಕೊಟ್ಬಿಟ್ಟಿದ್ರು. ಬಟ್ ಈ ಬಾರಿ ಇನ್ ಜನರಲ್ ಅವಕಾಶ ಕೊಟ್ಟಿಲ್ಲ, ಕೆಲವೊಂದಷ್ಟು ಕ್ಯಾಟಗರಿಗಳಿಗೆ ಮಾತ್ರ ಈ ಬಾರಿ ಲಾಕ್ ನ ಮಾಡಿದ್ದಾರೆ. EWS ಆರ್ಥಿಕವಾಗಿ ಹಿಂದುಳಿದ ವರ್ಗ, ಇವ್ರಿಗೆ ಏನ್ ಮಾಡ್ತಾ ಇದಾರೆ, ನಿಮ್ಗೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿರುತ್ತೆ, ಮತ್ತೆ ಇದಕ್ಕೆ ನಿಮ್ಗೆ ಸಬ್ಸಿಡಿ ಎಷ್ಟು ಕೊಡ್ತಾರೆ, ಲೋನ್ ಎಷ್ಟು ಕೊಡ್ತಾರೆ ಅಂತಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ EWS ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ನಿಮ್ಗೆ ವರ್ಷದ ಆದಾಯ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಪರವಾಗಿಲ್ಲ, ಆಕ್ಚುಲಿ 6 ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಒಂದು ವರ್ಷದ ಒಳಗಡೆ. ಮೆಜಾರಿಟಿ ಇವಾಗ ನಮ್ BPL ರೇಷನ್ ಕಾರ್ಡ್ ಇರೋರಿಗೆ 1,20,000 ಅಂತ ಹೇಳಿ ನಮ್ಮಲ್ಲಿ ರೂಲ್ಸ್ ಇದೆ. ಬಟ್ ಇಲ್ಲಿ ನೋಡಿ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಓಕೆ. 6 lakhs ವರ್ಗೂ ನೀವೇನಾದ್ರೂ ವರ್ಷದಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಿ ಅರ್ನಿಂಗ್ಸ್ ಬಂದಿದೆ ಅಂದ್ರೆ ಪರವಾಗಿಲ್ಲ, ನೋಡಿ ಯೂಸ್ ಮಾಡ್ಕೋಬಹುದು.
ಮತ್ತೆ ನಿಮ್ಗೆ 30 ಎಕರೆಗಿಂತ 30 ಚದರ ಮೀಟರ್ಗಳಿಗಿಂತ ಯಾವ್ದಾದ್ರು ನಿಮ್ಮ ಹತ್ರ ಹಳೆ ಪ್ರಾಪರ್ಟಿ ಯಾವ್ದಾದ್ರು ಇದ್ರೆ ಈ 30 ಚದರ ಮೀಟರ್ಗಿಂತ ಜಾಸ್ತಿ ಇರಬಾರ್ದಂತೆ. ಸೊ ಬಿಡಿ 30 ಚದರ ಮೀಟರ್ ಯಾರು ಮನೆ ಕಟ್ಟಕ್ಕಾಗಲ್ಲ, ಬಟ್ ಲ್ಯಾಂಡ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮನೆಯ ಹೆಸರು ಮಹಿಳೆಯ ಹೆಸರಿನಲ್ಲಿ ಇರಬೇಕು, ಮನೆಯ ಹೆಸರು ಮಹಿಳೆಯ ಹೆಸರಿನಲ್ಲಿ ಇರಬೇಕು. ಸೊ ಇವಾಗ ನೀವೇನಾದ್ರೂ ಬಾಡಿಗೆ ಮನೇಲಿ ಇದ್ದೀನಿ, ಲೀಸಲ್ಲಿ ಇದ್ದೀನಿ ಅಂತ ಅಂದ್ರೆ ಈ ಲೀಸ್ ಅಗ್ರಿಮೆಂಟ್ಗಳು ಮಹಿಳೆಯರ ಹೆಸರಲ್ಲಿ ಇರಬೇಕು. ಅದಕ್ಕೆ ಹೇಳ್ತಿರೋದು ಮಹಿಳೆಯರಿಗೆ ಪ್ರಯಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮಗೆ 6 ಲಕ್ಷ ರೂಪಾಯಿ ಸಿಗುತ್ತೆ ಸಬ್ಸಿಡಿ ದರದಲ್ಲಿ. ನಿಮಗೆ 2.67 ಲಕ್ಷದವರೆಗೆ ನೇರವಾಗಿ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ. ಸೊ ಗೌರ್ಮೆಂಟ್ ಇಂದ ನಿಮ್ಗೆ ಟೋಟಲ್ ಆಗಿ ನಿಮ್ಗೆ 6 ಲಕ್ಷದವರೆಗೂ ಕೊಡ್ತಾರೆ, ಅಂದ್ರೆ ಸಾಲ ಕೊಡ್ತಾರೆ. ಅದರಲ್ಲಿ ಸಬ್ಸಿಡಿ ಅಂತ ಹೇಳಿ ಎಕ್ಸ್ಟ್ರಾ ನಿಮಗೆ 2.67 ಲಕ್ಷನ ಗೌರ್ಮೆಂಟ್ ಕೊಡುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತಾರೆ. ಇವಾಗ ಈ ಖಾಲಿ ಅಪಾರ್ಟ್ಮೆಂಟ್ಗಳನ್ನೆಲ್ಲ ಆಕ್ಚುಲಿ ಏನ್ ಮಾಡ್ತಾ ಇದ್ದಾರೆ, 1 BHK 2 BHK ತರ ಕನ್ಸ್ಟ್ರಕ್ಟ್ ಹೌಸ್ಗಳನ್ನ ಕೊಡ್ತಾ ಇರೋದು. ನಿಮ್ಗೋಸ್ಕರ ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಿಲ್ಲ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ನೀವು ಆರಾಮಾಗಿ ಡೈರೆಕ್ಟ್ ಆಗಿ ಹೋಗ್ಬೋದು. ನೀವು ಎಲ್ಲ ರೆಡಿ ಇಟ್ಬಿಡ್ತಾರೆ. ಈಗಿರೋಂಥ ಟೆಕ್ನಾಲಜಿನ ಯೂಸ್ ಮಾಡಿನೇ ಎಲ್ಲ ಮಾಡಿರ್ತಾರೆ. ಏನು ನೀರು ಸೋರುತ್ತೆ ಅದು ಇದು ಅಂತೆಲ್ಲ ಏನಿಲ್ಲ. ಸೊ ಹಾಗಾಗಿ ಒಂದು 10 ರಿಂದ 12 ಲಕ್ಷದವರೆಗೂ ಅದಕ್ಕೆ ಚಾರ್ಜ್ ಮಾಡಿದಾಗ ನಿಮಗೆ ಗೌರ್ಮೆಂಟ್ 6 ಲಕ್ಷದವರೆಗೂ ನಿಮಗೆ ಸಾಲ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಸಬ್ಸಿಡಿ ಸೇರಿ ನಿಮಗೆ ಲಾಭ ಅಲ್ವಾ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಕ್ಯಾಟಗರಿ LIG ಅಂತ ಅಂದ್ರೆ ಕಡಿಮೆ ಆದಾಯ ವರ್ಗದವರು. ನಿಮಗೂ ಕೂಡ ವರ್ಷಕ್ಕೆ 6 ರಿಂದ 12 ಲಕ್ಷದ ನಡುವೆ ಇರಬೇಕು ನಿಮ್ಮ ಟ್ರಾನ್ಸಾಕ್ಷನ್ಗಳು. 6 ರಿಂದ 12 ಅಂದ್ರೆ ಸ್ವಲ್ಪ ಇನ್ನೊಂದು ಚೂರ್ ಅಪ್ಪರ್ ಕ್ಲಾಸ್ ಅನ್ನ ನೋಡ್ಕೊಂಡಿದ್ದಾರೆ. 6 ರಿಂದ 12 ಲಕ್ಷದವರೆಗೂ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ನಿಮಗೆ ಮನೆ ನಿರ್ಮಾಣ ಮಾಡೋದಕ್ಕೆ 60 ಚದರ ಮೀಟರ್ಗಳು ನಿಮಗೆ ಕೊಡ್ತಾರೆ. 60 ಮೀಟರ್ಸ್ ಒಳಗಡೆ ನೀವು ಮನೆನ ಕಟ್ಕೋಬಹುದು, ಓಕೆನಾ. ಚದರ ಮೀಟರ್ಗಳು ಅಂತ ಹೇಳಿ ಲೆಕ್ಕ ಕೊಡ್ತಾ ಇದ್ದಾರೆ. ನಿಮ್ಗೆ ಗರಿಷ್ಠ ಸಾಲ 9 ಲಕ್ಷದವರೆಗೂ ಸಿಗುತ್ತೆ. ಸಬ್ಸಿಡಿ 2.35 ಲಕ್ಷದವರೆಗೂ ಸಿಗ್ತಾ ಇದೆ. ಯೂಸ್ ಮಾಡ್ಕೋಬಹುದು. ನಿಮ್ಮ ಟ್ರಾನ್ಸಾಕ್ಷನ್ 6 ರಿಂದ 12 ಲಕ್ಷ ಇರಬೇಕು ವರ್ಷಕ್ಕೆ. ಮತ್ತೆ ಇನ್ನೊಂದು ಕ್ಯಾಟಗರಿ ಇದೆ, MIGG2 ಅಂತ ಇದೆ, ಮಧ್ಯಮ ಆದಾಯ ವರ್ಗ. ಅಂದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಅಂತ ಹೇಳುತ್ತೆ, ಓಕೆನಾ. ನಿಮ್ಮ ವರ್ಷದ ಆದಾಯ 18 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 18 ಲಕ್ಷ ಎಲ್ಲಿ ಪರವಾಗಿಲ್ಲ, 18 ಲಕ್ಷ ಮಿಡಲ್ ಕ್ಲಾಸ್ ಅವರು ಟ್ರಾನ್ಸಾಕ್ಷನ್ ಮಾಡೋದೇ ಕಮ್ಮಿ. ಇಷ್ಟೊಂದು 18 ಲಕ್ಷದ ಒಳಗೆ ಟ್ರಾನ್ಸಾಕ್ಷನ್ಸ್ ಆಗಿದ್ರೆ ನಿಮಗೆ 200 ಏಕರ್ಸ್ ಅಂದ್ರೆ ಏಕರ್ಸ್ ಅಲ್ಲ 200 ಚದರ ಮೀಟರ್ಗಳವರೆಗೆ ನಿಮ್ಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಲೋನ್ ನ ಕೊಡ್ತಾರೆ. ಗರಿಷ್ಠ 12 ಲಕ್ಷ ಕೊಡ್ತಾರೆ. ಜೊತೆಗೆ ನಿಮ್ಗೆ ಸಬ್ಸಿಡಿ ಅಂತ ಹೇಳ್ಬಿಟ್ಟು ಅಥವಾ ಸಹಾಯಧನ ಅಂತ ಹೇಳ್ಬಿಟ್ಟು 2.30 ಲಕ್ಷದವರೆಗೂ ನಿಮ್ಗೆ ಕೊಡ್ತಾರೆ. ಸೊ ಇಲ್ಲಿ LIG, ಆಮೇಲೆ EWS ಮತ್ತೆ MIG ಕ್ಲಾಸ್ 2 ಇಂಥವರಿಗೆ ಮಾತ್ರ ಇದನ್ನ ಕೊಡ್ತಾ ಇದ್ದಾರೆ. ಸೊ ಸಬ್ಸಿಡಿ ಕೊಟ್ಟು ಬ್ಯಾಂಕ್ ಅಲ್ಲಿ ನಿಮ್ಗೆ ಸಾಲನ ಕೊಟ್ಟು, ಅಂದ್ರೆ ಇದು ಹೆಂಗೆ ಅಂದ್ರೆ ಗೌರ್ಮೆಂಟ್ ಟೈಅಪ್ ಆಗಿರುವಂತ ಬ್ಯಾಂಕ್ ಗಳಲ್ಲಿ ಮಾತ್ರ ಸಾಲ ಕೊಡ್ತಾರೆ. ಎಲ್ಲ ಬ್ಯಾಂಕ್ ಗಳಿಗೂ ಹೋಗಿ ಇಸ್ಕೊಳಕ್ ಆಗಲ್ಲ. ಸೊ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಗಳು ಯಾವ್ದಿದೆ, ಫಾರ್ ಎಕ್ಸಾಂಪಲ್ ಇವತ್ತು ಕೆನರಾ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿದ್ದೀರಾ, ಅಲ್ಲಿಗೆ ಹೋಗಿ ವಿಚಾರ ಮಾಡಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದಾಗ ನಿಮ್ಮ ಒಂದು ಟ್ರಾನ್ಸಾಕ್ಷನ್ಸ್ ಪ್ರತಿ ಒಂದೂ ಅವರು 3 ರಿಂದ 5 ವರ್ಷದವರೆಗೂ ಟ್ರಾನ್ಸಾಕ್ಷನ್ಸ್ ಗಳನ್ನ ಇಸ್ಕೊಂತಾರಲ್ಲ. 1 ವರ್ಷ ಟ್ರಾನ್ಸಾಕ್ಷನ್ಸ್ ಗಳು ಈ ಪ್ರಿಂಟ್ ಔಟ್ ನ ತಗೊಂಡು ಅವ್ರು ಕ್ರಾಸ್ ಚೆಕ್ ಮಾಡಿ, ಓಕೆ ನೀವು ಎಲಿಜಿಬಲ್ ಇದೀರಾ, ಯಾವ ಒಂದು ಕ್ಯಾಟಗರಿ ಅಂಡರ್ ಅಲ್ಲಿ ಬರ್ತೀರಾ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟು ನಿಮಗೆ ಎಷ್ಟು ಲೋನ್ ಕೊಡಕ್ಕಾಗುತ್ತೆ ಬ್ಯಾಂಕ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಅವರೇ ಮ್ಯಾನೇಜರೇ ನಿಮ್ಗೆ ತಿಳಿಸ್ಕೊಟ್ಬಿಡ್ತಾರೆ. ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಜಾಸ್ತಿ. ಬ್ಯಾಂಕ್ ಹೋಗಿ ಕೇಳ್ಬಿಟ್ರೆ ಎಲ್ಲ ಬ್ಯಾಂಕ್ ಅವರೇ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ಬಿಡ್ತಾರೆ, ಓಕೆ ಇಷ್ಟಿಷ್ಟು ಬರುತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಹಾಕೋಕೆ, ಆಧಾರ್ ಕಾರ್ಡ್ ಬೇಕು, ವಿಳಾಸ ಪ್ರಮಾಣ ಪತ್ರ ಬೇಕು, ಆದಾಯ ಪ್ರಮಾಣ ಪತ್ರ ಬೇಕು, ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತೆ ನಿಮ್ಗೆ ಇವಾಗ ರೀಸೆಂಟ್ ಆಗಿ ತೆಗೆದಿರುವಂತ ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ಬೇಕಾಗುತ್ತೆ ನಿಮ್ಗೆ. ಸೊ ಈ ಯೋಜನೆ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಅಂದ್ರೆ ಬ್ಯಾಂಕ್ಗೆ ಹೋಗಿ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ವರ್ಷದ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಅಂತ ಹೇಳಿ ಇವಾಗ ದಿನ ಒಂದು 10 ರೂಪಾಯಿ 20 ರೂಪಾಯಿ 1000 ರೂಪಾಯಿ 100 ರೂಪಾಯಿ ಅಲ್ಲ, ಇವತ್ತೇನೋ ಆಸ್ಪತ್ರೆಗೆ ಹೋದ್ರೆ ಅಂದ್ರೆ 1 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರುತ್ತೆ ಆಪರೇಷನ್ ಇದಕ್ಕೆ ಅಂತ ಹೇಳಿ. ಸೊ ವರ್ಷದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದೀವಿ ಅಂತ ನಮ್ಮ ತಲೆಯಲ್ಲಂತೂ ಇರೋದಿಲ್ಲ. ಯಾವಾಗ ಒಂದು ಇಯರ್ದು ನಾವು ಸ್ಟೇಟ್ಮೆಂಟ್ ನ ತೆಗೆದು ನೋಡ್ತೀವಿ, ಅಲ್ಲೇ ನಮಗೆ ಕ್ಲಿಯರ್ ಆಗಿ ತೋರಿಸ್ಬಿಡುತ್ತೆ ವರ್ಷಕ್ಕೆ ಇಷ್ಟು ಟ್ರಾನ್ಸಾಕ್ಷನ್ಸ್ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗಿ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಬ್ಯಾಂಕ್ ಅಲ್ಲೇ ಅಪ್ಲೈ ಮಾಡ್ಬೇಕು ಅಂತಿಲ್ಲ. ಬೆಂಗಳೂರು ಒಂದು ಕರ್ನಾಟಕವನ್ನಲ್ಲೂ ಇದ್ರ ಅಪ್ಲಿಕೇಶನ್ಸ್ ನ ಸಲ್ಲಿಸ್ಬಿಟ್ಟು ಆ ಅಪ್ಲಿಕೇಶನ್ ತಗೊಂಡೋಗಿ ಬ್ಯಾಂಕ್ ಕೊಟ್ರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿ ಹೇಳಿದ್ನಲ್ಲ ಅಕೌಂಟ್ ಏನಾಗಿದೆ, ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿದೆ ಅನ್ನೋದ್ರ ಮೇಲೆ ನಿಮ್ಗೆ ಲೋನ್ ಎಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು ನಿರ್ಧಾರನ ಮಾಡ್ತಾರೆ. ನಿಮ್ಮ ಬ್ಯಾಂಕ್ ಗಳಲ್ಲೇ ಲೋನ್ ಕೊಡ್ತಾರೆ, ಬೇರೆ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಈ ಬಾರಿ ಸ್ವಲ್ಪ ಫೋಕಸ್ ನ ಮಾಡಿದ್ದಾರೆ. ಸೊ ಹಾಗಾಗಿ ಇವಾಗ ಬಂದಿರುವಂತ ಬಜೆಟ್ ಅಲ್ಲಿ ಇನ್ನೊಂದಷ್ಟು ಮಹಿಳೆಯರಿಗೆ ಇನ್ನೂ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಈ ತರ ಯೋಜನೆಗಳನ್ನ ಇವರು ಜಾರಿಗೆ ತರ್ತಾ ಇದ್ದಾರೆ. ಇಟ್ ಇಸ್ ಅ ವೆರಿ ಗುಡ್ ಮೂವ್ ಆಕ್ಚುಲಿ. ಸೊ ಒಂದೊಂದಾಗೆ ಎಲ್ಲಾನು ಒಳ್ಳೇದಾಗತ್ತಾ ಬರ್ತಾ ಇರುತ್ತೆ.
ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಹೇಳೋದು 18 ಲಕ್ಷದವರೆಗೂ ಮಿತಿ ಇದೆ ಅಂತ ಅಂದ್ರೆ ಲಿಟ್ರಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಯಾರು 18 ಲಕ್ಷದವರೆಗೂ ಟ್ರಾನ್ಸಾಕ್ಷನ್ಸ್ ಮಾಡಿರ್ತಾರೆ, ಸೈಟು ಕೊಡ್ತಾರೆ, ಸಾಲನೂ ಕೊಡ್ತಾರೆ, ಇನ್ನೇನ್ ಬೇಕು ನಿಮಗೆ. ಜೊತೆಗೆ ಕಟ್ಟಿರೋ ಮನೆಗಳಿಗೆ ನೀವು ಡೈರೆಕ್ಟ್ ಆಗಿ ವಾಕಿನ್ ಆಗ್ಬೋದು. ಬಹಳಷ್ಟು ಅವಕಾಶಗಳು ಕೊಡ್ತಾ ಇದ್ದಾರೆ, ಯೂಸ್ ಮಾಡ್ಕೊಳ್ಳಿ ಸರಿನಾ. ನಾವು ಬಡವರು, ನಮಗೆ ಮನೆ ಕೊಡಿ ಮೇಡಮ್ ಅಂತ ಹೇಳಿ ಕಮೆಂಟ್ ಹಾಕದಲ್ಲ. ನಾನು ಮನೆ ಕೊಡೋಕ್ಕಾಗಲ್ಲ, ಗೌರ್ಮೆಂಟ್ ಮನೆ ಕೊಡುತ್ತೆ. ನಾನು ಹೇಳಿದ್ದೀನಲ್ಲ, ಡಾಕ್ಯುಮೆಂಟ್ಸ್ ತಗೊಂಡು ಬ್ಯಾಂಕ್ ಹೋಗಿ, ಇಲ್ಲ ಕರ್ನಾಟಕವನ್ನು ಬೆಂಗಳೂರನ್ನು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಅವರೇ ನಿಮಗೆ ಹೆಲ್ಪ್ ಮಾಡ್ತಾರೆ. ನಾನು ಕೊಡೋಕ್ಕಾಗಲ್ಲ, ಪ್ಲೀಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಪಾಪ ಗೊತ್ತಿಲ್ಲದ್ರೆ ಇಲ್ಲಿ ಬಂದು ಕಮೆಂಟ್ ಹಾಕ್ತಾರೆ, ನಾವು ತುಂಬಾ ಬಡವರು, ನಮಗೆ ಮನೆ ಬೇಕು ಅಂತ ಹೇಳಿ. ನಾನು ಕೊಡಲ್ಲ ನಿಮಗೆ, ನಾನು ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ, ಮಿಕ್ಕಿರೋ ಕೆಲಸನ ನೀವು ಮಾಡಬೇಕು. ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಪ್ರಧಾನಮಂತ್ರಿ ಆವಾಸ್ ಯೋಜನೆನ. ಸೊ ನೆಕ್ಸ್ಟ್ ಯಾವುದೇ ತರ ವಿಡಿಯೋಸ್ ಇದ್ರು ಇನ್ಫಾರ್ಮೇಟಿವ್, ಅದನ್ನ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.